ನಿಮ್ದೇನು ಸಮಸ್ಯೆ ಸರ್? ಒಂದು ಪುರಾತನ ಮನೆ ಒಂದು ಬಿದ್ದೋಗಿತ್ತು. ಅದನ್ನ ಮನೆ ಕಟ್ಕೊಳ್ಳೋಕ್ಕೆ ನಮಗೆ ಸರ್ಕಾರದಿಂದ ಅನುಮತಿ ಬೇಕು. ದೇವಸ್ಥಾನದವರು ನಮಗೆ ತುಂಬ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ದಯವಿಟ್ಟು ನಮಗೆ ಇರೋಕ್ಕೆ ಮನೆ ಇಲ್ಲ. ಇಲ್ಲಿ ನಮ್ಮ ವಾಸಿಗಳೊಂದು 2 ಜನಕ್ಕೂ ಇದೇ ಥರ ಆಗಿದೆ. ಕಮಲಮ್ಮನವ್ರಿಗೂ ಇದೇ ಥರ ಆಗಿದೆ. ಕಮಲಮ್ಮನವ್ರಿಗೂ ಅದೇ ಥರ ಪ್ರಾಬ್ಲಮ್ ಆಗ್ತಾ ಇದೆ. ದಯವಿಟ್ಟು ನಮಗೆ ಸರ್ಕಾರದಿಂದ ಏನಾದ್ರು ಒಂದು ಅನುಮತಿ ಕೊಡಬೇಕು, ನಮಗೆ ಮನೆ ಕಟ್ಟಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನೀವು ಮುಖಕ್ಕೆ ಕೇಳ್ತಾ. ನಮಗೆ ಬೇರೆ ಅವಕಾಶ ಇಲ್ಲ, ಜಾಗ ಇಲ್ಲ, ಮನೆ ನಾವು ತಕ್ಷಣಕ್ಕೆ ಮನೆ ಕಟ್ಕೋಬೇಕು, ಮನೆ ಇಲ್ಲ. ಸರ್ ಈಗ ಇವ್ರು ಮನೆ ಬಿದ್ದೋಗಿತ್ತು, ಮನೆ ಬರೀ ಸಾಮಾನು ಕೆಳ್ಕೊಳಕ್ಕೆ ಅವ್ರು ತಿಕ್ಕಣಕ್ಕೆ ಆಗ್ದಲೆ ತಿಂಗ್ಳಂಗಟ್ಲೆ ಗೋಳಾಡ್ಬಿಟ್ರು ಸರ್. ಈಗ ಅದ್ರ ಜೊತೆಗೆ ಈಗ ಮನೆ ಕಟ್ಟಕ್ಕೆಲ್ಲ ಸಾಲ ಸೂಲ ಮಾಡ್ಕೊಂಡು ಇದ್ ಮಾಡ್ತಿದ್ದಾರೆ. ಈಗ ಪರ್ಮಿಷನ್ ಕೊಡ್ತಿಲ್ಲ, ದಿನಕ್ಕೊಬ್ಬೊಬ್ರು ಬಂದು ಹಿಂಸೆ ಕೊಡ್ತಿದ್ದಾರೆ ಸರ್. ಈಗ ಇದಕ್ಕೆ ಏನಾರ ಒಂದು ದಾರಿ ಮಾಡ್ಕೊಂಡು. ಏನಕ್ಕೆ ಹಿಂಸೆ ಕೊಡ್ತಾ ಇದ್ದಾರೆ? ಕಟ್ಬೇಡಿ ಅಂತ. ಯಾಕೆ ಅಂತ? ಪರ್ಮಿಷನ್ ತಗೊಳ್ಳಿ ಯಾಕೆ ಅಂತ? ಪರ್ಮಿಷನ್ ಹಾಕಿದೀವಿ, ಕೊಡ್ತಿಲ್ಲ ಸರ್. ಅದು ಅಪ್ಲೈ ಮಾಡಿದ್ವಿ, ನಾವು ಬಾಡಿಗೆ ಕಟ್ಟಕ್ ಆಗ್ತಿಲ್ಲ ಇವಾಗ. ಸರಿ, ಎಲ್ಲಿ ಕೇಳಿದಿರಾ ಪರ್ಮಿಷನ್ಗೆ? ಪರ್ಮಿಷನ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ್ವಿ. ನೋಡಿ ಸರ್, ಇದು ಪತ್ರ ಇದೆ ನೋಡಿ. ಇಲ್ಲಿ ಈಗ ಲೈಸೆನ್ಸ್ ಕೊಡ್ಲಿಲ್ಲ ಅಂತಂದ್ರೆ ನಮ್ಮ ಮನೆಗೆ ಕೊಡ್ಲಿಲ್ಲ. ಈಗ ಲೈಸೆನ್ಸ್ ಯಾರು ಕೊಡಬೇಕು ಅಂತ ಹೇಳ್ತಿದ್ದೀರಾ? ಲೈಸೆನ್ಸ್ ಪುರಾತತ್ವ ಇಲಾಖೆ ಅಂತ ಹೇಳ್ತಾ ಇದಾರೆ. ಅಲ್ಲಿಂದಲೇ ನಮಗೆ ತಕ್ಷಣಕ್ಕೆ ಲೈಸೆನ್ಸ್ ಕೊಡ್ಲಿ, ಅನುಮತಿ ಕೊಡ್ಲಿ, ನಾವು ಬೇಗ ಕಟ್ಕೊಂತೀವಿ. ಮಳೆ ಸ್ಟಾರ್ಟ್ ಆಗುತ್ತೆ, ಮಳೆ ಸ್ಟಾರ್ಟ್ ಆಗುತ್ತೆ, ಅವಾಗ ನಾವ್ ಎಲ್ಲಿಗೆ ಹೋಗಿ ವಾಸ ಮಾಡೋದು? ದಯವಿಟ್ಟು ನಮ್ಗೆ ಎಲ್ಲಿಗೆ ಹೋಗಿ ವಾಸ ಮಾಡೋದು ಹೇಳಿ ಸರ್, ಅವರೇ ಉತ್ತರ ಕೊಡ್ಲಿ.